ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲರಿಗೂ. ಮುಂಜಾನೆ ಶುಭವಂದನೆಗಳು. ಗಾಯ್ಸ್, ಎಷ್ಟೊಂದು ಸರಿ ಕಾಲ್ ಮಾಡಿದ್ದೆ, ಯಾಕಂದರೆ ಅವರು ಬರ್ತಾರೆ ಇವತ್ತು ಎಸ್ಎಸ್ಸಿಗೆ. ಅದಕ್ಕೆ ಅವ್ರಿಗೆ ಕಾಲ್ ಮಾಡಿದರೆ ಆಗಾಗಲಿಂದ ಕಾಲ್ ಮಾಡಿದ್ದೀನಿ, ಮತ್ತು ಇವಾಗ ಕಾಲ್ ಮಾಡಿದ್ರೆ ಇನ್ನೂ ಕಂಡಾರ ಅವರು. ಅದಕ್ಕೆ ನಾನು 7 o'clock ರೀಚ್ ಆಗಬೇಕಲ್ಲಿ. ಮತ್ತು ಕಾಲ್ ಮಾಡಿದ್ದೆ, ಬರ್ತಾನೆ ಅಂದರು. ನೋಡೋಣ, ವೇಟ್ ಮಾಡೋಣ. ಅಲ್ಲೊಂದು ನಿಲ್ಲಬೇಕು. ಅವ್ರು ನೋಡ್ರಿ ಹೆಂಗೈತಿ, ನೈಟು 11 o'clock ಮಾಡಿದ್ದಾರೆ ಅವರು. ಅಂದ್ರೆ 2 to 11 ಅವ್ರು ನಿನ್ನೆ ಶಿಫ್ಟು. ಇವತ್ತು ಮತ್ತೆ ಬೆಳಗ್ಗೆ 7 o'clock ಮತ್ತೆ ಆಫೀಸಿಗೆ ಹೋಗ್ಬೇಕು ಅವ್ರಿಗೆ. ಅದಕ್ಕೆ ನಿದ್ದೆ ಬಂದ ಮನಸ್ಸು ಮಕ್ಕೊಂಬಿಟ್ಟಾಗ ಅವರು. ಗೈಸ್, ನಮ್ಮ ಯಶವಂತ್ ಸರು 6:30 ಬರ್ತಾರೆ ಅಂತ ಅಂದು 7 ಗಂಟೆಗೆ ಬಂದಾರ. ಬೇಡ ಹೇಳ್ತಿದ್ದೆ, ಈಗ ಸುಮ್ಮನೆ ಯೂಟ್ಯೂಬಲ್ಲಿ ಆಗ್ತದೆ, ಬೇಡ ಬಿಡಿ ಹೇಳ್ತೇನೆ. ಗುಡ್ ಈವ್ನಿಂಗ್ ಗೈಸ್. ಒಂದು ವರ್ಕ್ ಮುಗೀತು, ಮಾರ್ನಿಂಗ್ ಶಿಫ್ಟ್ ಬಂದಿದ್ದೆನಲ್ಲ, ಇವತ್ತು ನಮ್ದು ವರ್ಕ್ ಮುಗೀತು. ಇವಾಗ ನೋಡ್ರಿ, ಇದು ಬೆಂಗಳೂರು ಟ್ರಾಫಿಕ್ ಪರಿಸ್ಥಿತಿ. ಮಾತ್ರ ರಾಮೂರ್ತಿ ನಗರಕ್ಕೆ ರೀಚ್ ಆದ್ರೆ ನಾನು ರೂಮಿಗೆ ಹೋಗ್ಬೇಕು. ಹೊಟ್ಟೆ ನಾನು ಊಟ ಮಾಡ್ಬೇಕು. ಸಂತವ್ರು ನೋಡ್ರಿ, ಹೊಟ್ಟೆ ಹಚ್ಚಿದಕ್ಕೆ ಬಂತಂದ ನಾನು ಬಂದಾರಿ ಸಂತನು. ಈಗ ಅನ್ನಗಿರೋಣ ಅಂತೀವಿ. ಅದು ಗ್ಯಾಸ್ ಯಾಕ ಸಾಯಂಗ ಐತಿ. ರೈಸ್ ಅಂತೂ ರೆಡಿ ಆಯ್ತು. ಒಂಚೂರು ಧೈರ್ಯ ಬಂದೈತಿ ಇದನ್ನು ಮಾಡಕ್ಕೆ, ಈರುಳ್ಳಿ ಕಟ್ ಮಾಡಿ ಎಗ್ರೆಸ್ ಮಾಡಕ್ಕೆ. ಅದಕ್ಕೆ ಒಂಚೂರು ಧೈರ್ಯ ತೋರಿಸಿದ್ರೆ ಎಗ್ರೆಸ್ ಮಾಡೋಣ ಅಂತಂದು, ಅದಕ್ಕೆ ಎಗ್ರೆಸ್ ಮಾಡೋಣ ಅಂತೀವಿ. ಎಗ್ರೆಸ್ ಮಾಡ್ಕೊಂಡು ನೋಡಿ, ಮೆಣ್ಸಿನ್ಕಾಯಿ ತಂದ್ರಿ ನೀವು. ಯಪ್ಪ, ಕೆಳಗೆಲ್ಲ ಬಿಸಿ ಆಗೈತೆ. ನಿನ್ನೆ ಹಂಗಾಗೈತೆ ಮೆಣ್ಸಿನ್ಕಾಯಿ. ಇದು ಹಾಂ, ಜಗ್ಗ ಖಾರದ ಮೆಣ್ಸಿನ್ಕಾಯಿ ಇವು. ಎಗ್ರೆಸ್ ರೆಡಿ ಆಗಂತ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದನ್ನು ಹಾಕ್ಬಿಟ್ಟು ಎಗ್ರೆಸ್ ಮಾಡ್ತಿದ್ದಾರೆ ಸಂತೋರು. 6 ಕೋಳಿ ಇಟ್ಟಿರುವ ತತ್ತಿಗಳು. ಇಲ್ಲ, ಈಗ ಕೋಳಿ ಇಟ್ಟಿರೋ ತತ್ತಿನ ಸಂತೋರು ಒಡೆದು ಹಾಕ್ತವ್ರೆ. 1 2 3 4 ಹಾಕಿದ ನೋಡು. 5 6 ಹಾಕಿದ ನೋಡಿ. ಇನ್ನೊಂದು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕಿದ್ದೀನಿ ಈಗ. ಹಾಂ, ರೆಡಿಗೆ ಚಂದ ಮಾಡಿ. ಹಾಂ, ಮೆಣಸಿಗೆ ಬರೋಬ್ಬರಿ ಖಾರದವು. ಹಚ್ಕೊಂಡು ತಿಂತಿದ್ರೆ ಸ್ವರ್ಗ. ಈಗ ಇಳಿತೈತೆ ನೋಡಿ ಮೆಣಸಿನ್ಕಾಯಿ ತಿಂದ್ಬಿಡಕ್ಕೆ, ಸ್ವರ್ಗ. ಇದನ್ನ ಈಗ ಇದ್ರ ಮೇಲೆ ಇಟ್ಬಿಟ್ಟು ಹೋಮ್ ಬರ್ಗರ್ ತಿನ್ರಿ, ಸವಿರಿ, ಖುಷಿ ಪಡ್ರಿ. ನೆಕ್ಸ್ಟ್ ಮನೆ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಸ್ವಲ್ಪ ತೃಪ್ತಿ ಸಿಗ್ತೈತಿ. ಐದೋ ಹೊರಗೆ ತಿಂದಿದ್ರೀಗ 70-80 ರೂಪಾಯಿ ಆಗೋದು. 1-2 ಇಡ್ಲಿ, ಒಂದು ಸ್ವಲ್ಪ ಚಟ್ನಿ ಕೊಡ್ತಿದ್ದ. 80 ರೂಪಾಯಿ ಕೊಟ್ಟರು ಟ್ರೈನಾಗ ತಿಂದ್ರೂ ಸಮಾಧಾನ ಹಾಕಿರಲಿಲ್ಲ. ಆಮೇಲೆ ತೃಪ್ತಿನೂ ಸಿಗ್ತಿರ್ಲಿಲ್ಲ. ಮನೆ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್. ಯಾಕೆ ತೃಪ್ತಿ? ಹಾಂ, ಇವಾಗ ರೈಸ್ ಐತಿ ನೋಡ್ರಿ. ಊಟ ಮಾಡ್ಕೊಂಡು ನಾವು ಅಲ್ಲಿಂದ ಬರ್ತೇವೆ. ಈಗ ನೆಕ್ಸ್ಟು ಹಾಗೆ ಇಲ್ಲೇ ನೆಕ್ಸ್ಟ್ ಬಂದಮೇಲೆ ಫುಡ್ ಲವ್ ಮಾಡೋಣ ಅಂತ ಇದ್ದೀವಿ. ಫುಡ್ ಲವ್ ಒಂದು ಟ್ರೈ ಮಾಡೋಣ ಹೊರಗಡೆ. ಮತ್ತೆ ಸಿಗ್ತೇನೆ ರೀ, ಬಾಯ್. ನೋಡ್ರಿ, ಅಣ್ಣಾರ ಎಗ್ರೆಸ್ ಕೊಡ್ತಾರಂತಾರ. ಎಗ್ರೆಸ್ ಕಲ್ತ್ಕೊಂಡು ಊಟ ಮಾಡಿ ನಾವು ಬಿಡ್ತೇವೆ. ಫೋನ್ಯಾಗ ಒಂಚೂರು ಚಾರ್ಜ್ ಇಲ್ಲ. ಫೋನ್ಯಾಗ ಚಾರ್ಜ್ ಇಡ್ತೀನಿ ಒಂದು ಸ್ವಲ್ಪ. ಫೋನ್ಯಾಗ ಚಾರ್ಜ್ ಇಡಲ್ಲ, ಫೋನಿಗೆ ಚಾರ್ಜ್ ಇಡ್ತೀನಿ. ಯಾಕಂದ್ರೆ ವಿಡಿಯೋ ಮಾಡೋಕೆ ನಂಗೆ ಈಗ ಬೇಕು. ಹಾಗಾಗಿ ಒಂಚೂರು ಎಲ್ಲ ಮಾಡಿಕೊಂಡು ಪಾತ್ರೆ ಗೀತ್ರೆ ತೊಳ್ಕೊಂಡು ನಾವು ರೂಮ್ ಬಿಡ್ತೇವೆ. ಇಲ್ಲಿಂದ ಮತ್ತೆ ಸಿಗ್ತೇವೆ. ಫೈನಲಿ ಊರಿಗೆ ಹೊಂಟಿವಿ. ನೋಡಿ ಸಂತೋರು ಚಾಪ ಎಲ್ಲಿಟ್ಟಿವಿ, ಉಲ್ಟಾ ಹಿಡಿತೀನಿ ನಡಿಬೇಕು. ನಮಗೂ ಗೊತ್ತಿರಲಿಲ್ಲ, ನಮ್ಮ ಸರ್ ಹೇಳ್ಕೊಟ್ಟು. ಅವರು ಲಾಕ್ ಮಾಡ್ತಾರ. ಹಿಂಗೆ ಊರಿಗೆ ಹೊಂಟಿವಿ. ಫೈನಲಿ ಏನೇನು ಮಾಡಿ ರಜಾ ಸಿಕ್ತು.
ಮೆಜೆಸ್ಟಿಕ್ ಇಲ್ಲ, ಮೆಜೆಸ್ಟಿಕ್ ಮಠ ನಾವು ಬಸ್ನೇ ಹೋಗಿ ಅಲ್ಲಿಂದ ಸಂತಂದು ಇದೇ ಐತ್ರಿ, ಏನು ಪ್ರೈವೇಟ್ ಜಟ್ ಐತಿ, ಅದ್ರಾಗ ಅಲ್ಲಿಂದ ಜಟ್ನೇ ಹಾರ್ತೇವೆ. ಪೆಟ್ರೋಲ್ ಹಾಕಿಸ್ಬೋದು, ಪೆಟ್ರೋಲು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹೋಗಿಬೇಕು ರೀ ಅದಕ್ಕೆ ಅಲ್ಲಿ ಮಠ ಮೆಜೆಸ್ಟಿಕ್ನಾಗ ಅಲ್ಲಿಂದ ಒಯ್ಯೋದು. ಅದಕ್ಕೆ ಮೆಜೆಸ್ಟಿಕ್ ಮಠ ಬಸ್ನಾಗ ಹೊಂಟೇವ್ರಿ ಈಗ ಅಷ್ಟ. ಅದಕ್ಕೆ ಸ್ವಲ್ಪ ಹೇಳಿದೆ ಲಗುನ ಬಿಡೋಣ ಅಂದ್ರೆ ಕೇಳಿಲ್ಲ ಮಾತನ್ನ, ಬರೀ ಲೇಟ್ ಮಾಡ್ಕೊಂತ ನಿಂತ್ಕೊಂಡ. ಅದಕ್ಕೆ ಹೇಳ್ತೇನೆ ಅವ್ನು ಬಸ್ ಸಿಗಲ್ಲ ಲಗುನ ಮಾತು ಕೇಳಲ್ಲ, ಮಾತು ಲೇಟ್ ಮಾಡ್ಕೊಂತ ನಿಂತ್ಕೊಂಡ. ಬಸ್ ಭಾಳ ಕಾಯಾಗಂತ ಬಸ್ಸೇ ಬರ್ಬೋದು. ಮೆಟ್ರೋಕ್ಕೆ ಹೋಗೋಣ ಅಂದ್ರೆ ಈಗ ನಮಗೆ ಇನ್ನೊಂದು ಅರ್ಧ ತಾಸು ಕಾಯನ ಯಾರು ಲೇಟ್ ಮಾಡಿರ್ಬೋದು. ಈಗ ಮತ್ತು ಬ್ಯಾಂಡಿಂಗ್ ತೊಳೆದು ಹೋಗಲಿಲ್ಲ ಅಂದ್ರೆ ಲೇಟ್ ಆಗೋದು. ಓ ಕರೆಂಟ್ ಬಂತು. ಬಸ್ ಬಂದಿತ್ತು, ಹೇಳಿದೆ ಬಾರ್ಲಿ ಓಡೋಗತ್ತಾನ ಅಂದ್ರೆ ಬರಲಿಲ್ಲ ಮಗ, ಲೇಟ್ ಮಾಡಿ ಇಟ್ಟ. ಯಾರು ಬರ್ತಿಲ್ಲ, ರೋಡ್ ದಡ್ಡಗನ ಒಂದು ತಾಸು ಮಾಡ್ತಾನೆ ಮಗ. ಇವ ನಾ ಊರಿಗೆ ಹೊಟ್ಟೆ ಇಲ್ಲಿ ಬಂದಿದ್ದೇವೆ, ಇಲ್ಲಿ ಬಸ್ ಬರೋದು ಅಣ್ಣನ ಮಗ ಸಪ್ಪೆ ಆಗಿದೆ. ಜಸ್ಟ್ ಇಲ್ಲ ಬಂದಿರು ನಾವು, ಮೆಜೆಸ್ಟಿಕ್ ಬಸ್ ಬಂತಲ್ಲ. ಈ ನನ್ನ ಮಗ ಅಲ್ಲೇ ಹೇಳಿದೆ ನಾನು, ಅಲ್ಲೇ ಇಲ್ಲ ಬಾ. ಸಂತೋಣರು ಮೆಟ್ರೋಕ್ಕೆ ಇದೇನು ಟ್ರೈನಿಗೆ ಟಿಕೆಟ್ ತಗೋಣ ಅಂತಾರೆ. ಫೈನಲಿ ಮೆಟ್ರೋಕ್ಕೆ ಬಂದೀವಿ ರೀ. ಅಣ್ಣಾರು ಕನ್ಫರ್ಮೇಷನ್ ತಗೋಣ ಅಂತಾರೆ. ಮೆಟ್ರೋ ಹೋಗತ್ತಿದೆ ಮೆಜೆಸ್ಟಿಕ್ ಹೋಗತ್ತಿಲ್ಲ ಅಂತಂದು ಮೆಟ್ರೋ ಬಂದ್ವಿ. ಇವಾಗ ಮೆಟ್ರೋಕ್ಕೆ ಸೀದಾ ಮೆಜೆಸ್ಟಿಕ್ ಹೋಗ್ಬೇಕು. ಬಸ್ ಇದು ಟ್ರೈನ್ ಸಿಗ್ಬೇಕು ನಮ್ಗೆ ಮೇನಾಗಿ. ಈಗ ಅದಕ್ಕೆ ಮೆಟ್ರೋಕ್ಕೆ ಬಂದ್ವಿ. ಬಸ್ಸಿಗೆ ಹೋಗಿದ್ರೆ ನಮಗೆ ಟ್ರೈನ್ ಸಿಗ್ತಿರ್ಲಿಲ್ಲ. ಹೌದಿಲ್ಲ ರೀ? ಹೌದು ರೀ. ಮೆಟ್ರೋ ಬಂತು ನೋಡ್ರಿ ಇಲ್ಲಿಗ, ನಮ್ಮದು ಬಂತು ಮೆಟ್ರೋ. ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ. ಮೆಟ್ರೋ ನಮ್ಮದು ಬಂತು ನೋಡ್ರಿ, ಮೆಜೆಸ್ಟಿಕ್ಗೆ ಹೋಗೋದು. ಚಲಗಟ್ಟ ನಾವು ಮೆಟ್ರೋ ಹತ್ತಿ ಊರಿಗೆ ಹೋಗ್ಬರ್ರಿ. ನಾವು ಮೆಟ್ರೋ ಲಗುಣ ಹಾಕತ್ತೆ ಬಂದ್ರೆ ಈ ನನ್ನ ಮಗ ಇಲ್ಲಿ ನಿಲ್ಲಿಸ್ಬಿಟ್ಟು 10 ನಿಮಿಷ ಆಗೈತಿ ನಿಲ್ಲಿಸಿ. 10 ನಿಮಿಷ ಜಾಸ್ತಿ ಆದ 15 ನಿಮಿಷದ ಮೇಲೆ ಆಗೈತಿ. ನಮ್ಮ ಮಗ ಮುಂದೆ ಹೋಗ್ಬಿಡ್ರಿ ಟ್ರೈನು. ನಾವು ನೋಡಿದ್ರೆ 9 ಗಂಟೆ ಟ್ರೈನ್ ಐತಿ. ಯಾರು ಟ್ರೈನ್ ಸ್ಪೆಷಲಿಸ್ಟ್ ಐತಿ ಬಂದು ಇದನ್ನು ವಿಡಿಯೋ ನೋಡಿ ಬರೋಸ್ತಿ ಹೋಗ್ತು ನೋಡ್ರಿ ಇಲ್ಲಿ ನಿಲ್ಲಿಸ್ಬಿಟ್ಟವನೇ. ಎಲ್ಲಿ ಇವ್ರ ರಿಸರ್ವೇಷನ್ ನೀವು ಹತ್ತಿದ್ರು ಕಷ್ಟ. ನಾವು ಸೀಟ್ ಸಿಗ್ತಾವಂತ ಬಂದ್ವಿ. ಜನರಲ್ ಸೀಟ್ ಯಾವುದೂ ಇಲ್ಲ. ಸ್ಟಾರ್ಟಿಂಗ್ ಹೋಗಿದ್ವಿ ರೀ, ಸೀಟ್ ಸಿಗಲಿಲ್ಲ. ಅದಕ್ಕೆ ಅಷ್ಟು ಲಾಸ್ಟಿಂದ ಸ್ಟಾರ್ಟಿಂಗ್ ಹೊಂಟೇವಿ. ಮತ್ತು ದುಡ್ಡು ಮಾಡಿ ನಡ್ಕೊಂತ ದುಡ್ಡು ಮಾಡಿದ್ರೆ ಸ್ವಲ್ಪ ಕಾರ್ನೇ ಹೋಗಿದ್ವಿ. ಇಲ್ಲಾಂದ್ರೆ ಎ ಸಿದ್ರೊಳಗೆ ಮಕ್ಕೊಂಡು ಹೋಗಿದ್ವಿ. ದುಡ್ಡು ಐತಿ ಇಲ್ಲ ಅಂತಲ್ಲ, ಬಟ್ ರಿಸರ್ವೇಷನ್ ಮಾಡ್ಸ್ಕೊಂಡು ನಮಗೆ ಬೇಸರ. ಇಲ್ಲಿ ಮೇಡಮ್ ಬಂದಿದ್ದಕ್ಕೆ 2 ಸೀಟ್ ಸಿಕ್ಕು. ಹುಡುಕ್ಯಾಬಿಟ್ಟು ಅವ್ರಿ ಸೀಟಿನ ಸಂಬಂಧ. ಫೈನಲಿ ಸೀಟ್ ಸಿಕ್ಕು. ಇಲ್ಲಿ ಆರಾಮ್ 3 ಮಠ ಹೋಗ್ಬೋದು. ಈಗ ಹುಬ್ಬಳ್ಳಿ ಮಠನ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ನಾನು ಟ್ರೈನಾಗ ಬ್ಯಾಸ್ ಬಿಡ ಅಂತಿತ್ತು. ಅದಕ್ಕೆ ಡ್ರಾಯಿಂಗ್ ಕೊಡ್ಸ ಅಂತಂದ್ರೆ ಸಂತು ಅಣ್ಣ ಮಗ ಮಠ ಸಂತು ಅಣ್ಣ. ನನಗೇನೋ ನೈಟ್ ಡ್ಯೂಟಿ ಮಾಡಿ ಎಚ್ಚರ ಐತಂತ್ರಿ. ಅದಕ್ಕೆ ಅವಾಗ ನೈಟ್ ಡ್ಯೂಟಿ ಮಾಡಿದ ಅಂತವ, ಅದಕ್ಕೆ ಅವ್ನಿಗೆ ಎಚ್ಚರಿಲ್ಲ ಅಂತ ಮಕ್ಕಣ್ಣ ಅಣ್ಣ. ನನಗೊಂದು ಬ್ಯಾಸ್ ಆಗಿತ್ತು. ಡ್ರಾಯಿಂಗ್ ಬಿಡ್ಸ್ಕೊಂಡು ಕುಂತಿರ್ತೀವಿ. ಬೆಳಗ್ಗೆ 3-3:30 ಆಕತಿ ನಾವು ಮಕ್ಕಳು. ಅಲ್ಲಿವರೆಗೂ ಒಂದು ನಮ್ಗೆ ನೆಟ್ಟಿ ಜಾಸ್ತಿ ಬರೋಲ್ಲ ಟೈಮ್ನಾಗ. ಅದಕ್ಕೆ ಮಕ್ಕಣ ಹೋಳಿಗೆ ಒಂದು ಸ್ವಲ್ಪ ಡ್ರಾಯಿಂಗ್ ಬಿಡ್ಸ್ಕೊಂತ ಬಂದೆ. ಇದು ಊರು ಹೋಗೋದ್ರಾಗ ಮುಗಿಸ್ಬೇಕಂತ ಐತಿ. ಟ್ರೈ ಮಾಡ್ತೇನೆ ಆದಷ್ಟು. ಶೇಡಿಂಗ್ ಏನಿಲ್ಲ, ಬರೀ ಇದು ಔಟ್ಲೈನ್ ಅಷ್ಟೇ ಐತಿ. ಟ್ರೈನ್ ಒಂಚೂರು ಖಾಲಿ ಐತಿ.
ಯಾರು ಇಲ್ಲ ಟ್ರೈನ್ಯಾಗ. ಫೈನಲಿ ಇದು ಡ್ರಾಯಿಂಗ್ ಕಂಪ್ಲೀಟ್ ಆಯ್ತು ರೀ. ಸಂತು ಅಣ್ಣಾರ್ದು ಒಂದು ಜಂಪ್ ನಿದ್ದೆ ಆಯ್ತು. ಏನಾಗಿಲ್ಲ ಸಂತು ಅಣ್ಣಾರ್ದು ಒಂದು ಜಂಪ್ ನಿದ್ದೆ ಆಯ್ತು. ನಂದೊಂದು ಡ್ರಾಯಿಂಗ್ ಆಯಿತು. ಎಲ್ಲ ಸುಳ್ಳು ರೀ. ನೋಡ್ರಿ ಇಲ್ಲಿ ಕ್ಲಿಯರ್ ಆಯಿತು ನೋಡ್ರಿ. ಅಣ್ಣಾರ್ದು ಫುಲ್ ನಿದ್ದೆ. ರೂಮ್ನಾಗಿದ್ದ ಏನು ಹೇಳಿದ್ದ ಅಂದ್ರೆ ನಿದ್ದೆ ಮಾಡಲ್ಲ ಅಂತ ಹೇಳಿದ್ದ. ಊರು ಬರೋ ಮಟ ಮಕ್ಕಳಲ್ಲ ಅಂತ ಮಕ್ಕಳಾಗತ್ತಾರೆ ಈಗ. ಓಕೆ ಗೈಸ್, ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜರ್ನಿ ಟೈಮು ಅದಕ್ಕೆ ನಾನು ಇದು ಇವತ್ತಿನ ಲಾಗ್ನ ಇಲ್ಲಿ ಮುಗಿಸಿ ನಾಳೆ ಮೊಹರಂ ಹಬ್ಬ ಇದೆ. ಮೊಹರಂ ಹಬ್ಬದ ಲಾಗ್ ಮಾಡ್ತೇನೆ ನಾನು. ಇವತ್ತಿಂದು ಇಲ್ಲಿ ಮುಗಿಸ್ತಿದ್ದಂಗೆ ಗೈಸ್. ಬಾಯ್, ಗುಡ್ ನೈಟ್. ಬಾಬಾ ನಡಿಯಪ್ಪ. ಅಣ್ಣಾರ ನೋಡ್ರಿ ಬಂದ್ರು ಹುಬ್ಳಿಗೆ. ಬಳ್ಳಿ ಎಲ್ಲರಿಗೂ ಫೈನಲಿ ಹುಬ್ಳಿ ಬಂದು ಕಲ್ತೀರಿ. ಇಲ್ಲ ಒಂದು ವಿಡಿಯೋ ತಗೊಂಡು ಬರಲಿ. ಇದರ ಟ್ರೈನ್ಯಾಗ ಬಂದ್ವಿ ನಾವೀಗ ಜಸ್ಟ್. ನೋಡ್ರಿ ನೋಡ್ರಿ ಇವ್ನವ್ನು ಹುಬ್ಳಿ ನೋಡ್ರಿ. ಇಲ್ಲಿ ನಾವು ನೋಡಕ್ಕೆ ಖುಷಿ ಆಗತ್ತ ಅವನವ್ನು ಹುಬ್ಳಿನ. ಅವತ್ತು ಅವನ ಮುಖದಲ್ಲಿ ಎಲ್ಲಿಲ್ಲದ ತೇಜಸ್ಸು ಕಂಡೆ. ನೋಡ್ರಿ 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 ಅವನು ನೋಡಕ್ಕೆ ಚಂದ ನಮ್ಮ ಹುಬ್ಳಿನ. ಗಾಯ್ಸ್, ವೆಲ್ಕಮ್ ಟು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಫೈನಲಿ ನಾನು ಸಂತೂರು ಹುಬ್ಬಳ್ಳಿ ಬಂದು ಬಂದ್ವಿ. ಹಾಂ, ಇಲ್ಲಿಂದ ಮತ್ತು ಒಂದು 45 ನಿಮಿಷದ ದಾರಿ ಐತಿ ನಮ್ಮ ಗದಗಿಗೆ. ಫೈನಲಿ ನಮ್ಮ ಹುಬ್ಬಳ್ಳಿ ಬಂದು ತಲುಪಿದ. ನೋಡಕ್ಕೆ ಚಂದ ಅವನು ಹುಬ್ಳಿನ. ಹುಬ್ಳಿ ನೋಡಿದ್ರೆ ಅವನು ಬೆಂಗಳೂರು ಸ್ಟೇಷನ್ ಏನು ಕಮ್ಮಿ ಇಲ್ಲ ನಮ್ಮ ಹುಬ್ಳಿದು. ಆ ಕಡೆ ಹೋಗ್ಬಾರ್ದು ನಾವೀಗ. ಹಿಂಗೆ ಹೋಗ್ಬೇಕು. ಹಿಂಗೆ ಅದಕ್ಕೆ ವಿಡಿಯೋ ಗದಗಿಗೆ ಟ್ರೈನ್ ಹತ್ತೈತಿ. ಹುಬ್ಳಿ ಬಂದು ಇನ್ನೂ ಅದ್ರದ್ದು ಒಂದು ತಾಸು ಅನ್ಸುತ್ತೆ. ಹೌದಿಲ್ಲಪ್ಪ? ಹೆಸರು ಯಾವ ಗೊತ್ತಿಲ್ಲ ಗದಗ್ನ. ಟಿಕೆಟ್ ತರಿಸಿಲ್ಲ. ಯಾವತ್ತು ಮುಡಿಸ್ತಾನೆ ಇಲ್ಲ ಗೊತ್ತಿಲ್ಲ. ಇನ್ನೂ ಇಲ್ಲೇ ಕೂತೇವೆ ನೋಡ್ರಿ. 5 ಗಂಟೆಗೆ ಸ್ಟಾರ್ಟ್ ಆಗೋದು ಟ್ರೈನ್. ಅರ್ಧ ತಾಸು ಲೇಟು. ನೋಡ್ರಿ ನಮ್ಮ ಊರಾಗೆಲ್ಲ ಹಚ್ಚ ಹಸಿರು. ಎಲ್ಲಿ ನೋಡಿದ್ರು ಹಸಿರು. ಒಂಥರ ಮನೆ ಕಾಣ್ತಾವ ನಿಮ್ಗೆ, ಎಲ್ಲಿ ಇಲ್ಲ. ಆದ್ರೆ ಬೆಂಗಳೂರಿನಾಗ ನೋಡ್ರಿ ನೆಲನ ಕಾಣಂಗಿಲ್ಲ. ಅಷ್ಟೇ ಡಿಫ್ರೆನ್ಸ್ ವಿಲೇಜ್ದು ಸಿಟಿಗೂ. ಹಳ್ಳಿ ಜೀವನ ಬೆಂಗಳೂರಿನಾಗ ನಡೆಯಲ್ಲ. ಸ್ವರ್ಗ ನೋಡ್ರಿ. ಅವ್ರು ಹೆಂಗೆ ಐತೆ ನೋಡ್ರಿ ಅವನು. ಹೈವೇ ನೋಡ್ರಿ ಜೂಮ್ ಮಾಡೋದು. ಹೈವೇದಾಗ ಒಂದು ಗಾಡಿ ಹೊಂಟಿಲ್ಲ. ಎಷ್ಟು ಟೈಮ್ 6 ಗಂಟೆಗೆ ಆದ್ರೆ ಇನ್ನೂ ಒಂದು ಹೊಂಟಿಲ್ಲ. ಅಲ್ಲೇ ಬೆಂಗಳೂರಿನಾಗ 24/7 ಆಗ್ತಿರ್ತಾವ. ಸೂರ್ಯ ಉದಯಿಸುವ ಸಮಯವಾಗಿದೆ. ಎಷ್ಟು ಚಂದ ನೋಡಿ.
ಫೈನಲಿ ಗದಗ ಜಂಕ್ಷನಿಗೆ ಬಂದು ಇಳಿದೀವಿ ನಾವು. ಮುದ್ರಣ ಕಾಶಿ ಗದಗ ಜಂಕ್ಷನ್. ಇಲ್ಲಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಇದು ಏನೋ ಟ್ಯಾಲೆಂಟು. ಇಲ್ಲಿ ಕಸ ತಂದು ಹಾಕುವ ದಿವ್ಯ ಆತ್ಮಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ನೋಡ್ರಿ ಇಂಥದ್ದು ನಮ್ದು ಉತ್ತರ ಕರ್ನಾಟಕ ತಲೆಗಳಿವು. ಕ್ರಿಯೇಟಿವಿಟಿ ವೇರ್ ಇಸ್ ಕ್ರಿಯೇಟಿವಿಟಿ ಏನ್ ಬರ್ದಾನ ಗುರು ಅದನವ ತಲೆ ಅದು ನೋಡಿ ಅವನ್ನ ಹಾಕಿರ್ಬಾರ್ದಲ್ಲಿ ಕಸನ ಹಂಗೆ ಬಂದಾನೆ. ಕರೆಕ್ಟ್ ಯಾರು ಹಾಕಿ ನೋಡಲ್ಲೇ. ಗಾಯ್ಸ್ ಬಂದ್ವಿ ಗದಗಿಗೆ. ಕೊಡತ್ತೀನಿ ನಾನು ಅಂತ ಕರ್ಕೊಂಬಂದ ಸಂತು ಅದಕ್ಕೆ ಬಂದೇವ್ರಿ ಇಲ್ಲಿ ನೋಡ್ರಿ ಅಂತಣ್ಣ ವಡ ತಿನ್ನಕ್ಕೆ ಕರ್ಕೊಂಡು ಹೊಂಟಾನ. ಬರ್ರಿ ನಮ್ದು ಟೇಸ್ಟ್ ಮಾಡೋಣ. ನಾವು ಮಾಡ್ತೀವಿ, ನೀವು ನೋಡ್ರಿ ಟೇಸ್ಟ್ ಮಾಡೋಣ ಅಂತ. ಅದ ಅಂಗಡಿ ಇದು ಯಾವ್ದಾರ ಒಂದಕ್ಕೆ ವಡ ಕೊಡ್ತಾನಿಲ್ಲ, ಎಣ್ಣೆ ಕರ್ದಿರ್ತಾನ, ಅವನೇ ನೀರನ್ನ ಕರ್ದಿರ್ತಾನ, ಇವತ್ತು ಉಪ್ದಾಗ ಕರ್ದಿರ್ತಾನ ಅಂತ ನೋಡ್ರಿ. ಈ ಅಂಗಡಿ ಹೊಂಟೇವಿ. ಸಂತೂರ ಆಸೆ ನೆರವೇರಲಿಲ್ಲ, ಅದಕ್ಕೆ ಸಂತೂರು ನೊಂದು ಬೆಂದು ಬೇಜಾರ ಅದಕ್ಕೆ ಈಗ ಹೊಂಟೇವ್ರಿ, ಮನೆ ಹೊಂಟೇವಿ. ನಮ್ದು ಇತ್ತಾಗ ಪಯಣ ನಾನು ನಮ್ಮ ಅಣ್ಣ ಇತ್ಲಾಗ ಬಂದೆ ಅಂತ ಗೊತ್ತಿಲ್ಲ, ಇತ್ಲಾಗ ಕರ್ಸ್ಕೋಬೇಕು ನಮ್ಮ ಅಣ್ಣ ಅಲ್ಲಿ ತರ್ತಾನೆ. ಸರಿ ತಗೊಳಪ್ಪ, ಹೋಗ್ಬಾ, ಬಾಯ್. ಮತ್ತೆ ನಿಮ್ಮ ಭೇಟಿ ಆಮೇಲೆ, ಓಕೆನಾ? ಬಾಯ್ 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 ಬಾಯ್. ಗಾಯ್ಸ್ ಏನಾಗಿತ್ತಂದ್ರೆ ನಾವು ಡೈರೆಕ್ಟ್ ಈಗ ನಾನು ಅಲ್ಲಿಂದನೇ ಎಕ್ಸಿಟ್ ಆಗ್ಬೋದಿತ್ತು, ಆದರೆ ಸಂತಣ್ಣ ಹುಬ್ಳಿಯಿಂದ ಟಿಕೆಟ್ ಬೇಡ ಬಾ ಹಂಗೆ ಹೋಗೋಣ ಅಂತಂದು ಕರ್ಕೊಂಬಂದ. ಈಗ ಅಲ್ಲಿ ನಾಯನ್ರ ಅಲ್ಲಿ ಹೊಂಟೆ ಅಂದರೆ ಕೆತ್ತಾರೆ. ಈಗ ಅಲ್ಲಿ ಎಷ್ಟು ಹುಬ್ಳಿಯಿಂದ ಒಂದು ಎಷ್ಟೈತೆ ಗೊತ್ತಿಲ್ಲ ನಂಗೆ ಹುಬ್ಳಿಯಿಂದ ಟಿಕೆಟು, ಅದ್ರ ಡಬಲ್ ತ್ರಿಬಲ್ ಇಲ್ಲಿ ಕೆತ್ತಾನ. ನಾನು ಅದ್ರ ಸಂಬಂಧ ಇಟ್ಲಕ್ಕೆ ಹೋಗಲಿಲ್ಲ, ಇಟ್ಲಕ್ಕೆ ಸುತ್ತರ್ದು ಹೊಂಟೇನಿ. ಬೆಟಗೇರಿ ಬ್ರಿಡ್ಜ್ ಕೆಳಗೆ ಹಾಸಿ ಹೋದರೆ ಹಂಗೆ ದುಡ್ಡು ಉಳಿತದಂತೆ ಇಟ್ಲಾಗ ಹಾಸಿ ಹೊಂಟೇನಿ. ನಮ್ಮ ಅಣ್ಣ ಬರೋಕೆ ಹೇಳಿ ಅಂದ್ರೆ ಇಲ್ಲಿ ನಮ್ಮ ಅಣ್ಣ ಬರ್ತಾನ, ಅಣ್ಣ ಜೊತೆಗೆ ಈಗ ಬೈಕ್ನಾಗ ಹೋಗೋದು. ನೋಡಂಬರ್ರಿ, ಇವತ್ತಿನ ಮೊಹರಂ ಹಬ್ಬ ಜೋರು ಇರ್ತೈತಿ, ಇವತ್ತಿಂದ ವ್ಲಾಗ್ ಮಾಡ್ತೀನಿ. ನಮ್ಮ ಅಣ್ಣ ಬಂದ, ಅದೆಲ್ಲ ಇದು ಗಾಡಿ ಅದೆಲ್ಲೈತಿ. ಹಾಂ ಆಫೀಸಿಗೆ ಅವ್ರನ್ನ ಆಫೀಸ್ ರಜೆ ಐತೆ ಇವತ್ತು ಬಂದು. ನೋಡ್ರಿ ಇದು ಸಾಯಿಬಾಬಾ ಗುಡಿ, ಇಡೀ ಗದಗಲ್ಲೇ ಇದೆ ದೊಡ್ಡ ಗುಡಿ ಸಾಯಿಬಾಬಾದ. ಫೈನಲಿ ಬೆಟಗೇರಿ ರೀಚ್ ಆದೆ. ಇದ ನೋಡ್ರಪ್ಪ ನಮ್ಮ ಮನೆ ಅಂದ್ರೆ ನಮ್ಮದಲ್ಲ, ಓನರ್ದು. ನಾವಿಲ್ಲಿ ಬಾಡಿಗೆ ಇರೋದು. ಫೈನಲಿ ಗೈಸ್ ಮನೆ ಬಂದು ರೀಚ್ ಆದೆ. ನಮ್ಮಮ್ಮ ಇನ್ನೂ ಮಲಗಿದಾರ. ನಾನು ಈ ಟ್ರಾವೆಲಿಂಗ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಮತ್ತು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ನಾನು ಇದು ಟ್ರಾವೆಲಿಂಗ್ ವ್ಲಾಗ್ ಅಂತ ಇದನ್ನು ಒಂದು ಪಾರ್ಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಇವತ್ತಿಂದು ಇಲ್ಲಿ ಮುಗಿಸ್ತಿದ್ದೀನಿ ಗೈಸ್ ನಾನು ವ್ಲಾಗ್ನ. ಬಾಯ್ 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 ಫ್ರಮ್ ಗದಗ್. ಟೇಕ್ ಕೇರ್ ಗೈಸ್.